ವೆಲ್ಕಮ್ ಬ್ಯಾಕ್ ಟು ವೆಂಕೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ಪಾಲಕ್ ಕಿಚಡಿ. ಸೊ ಬೆಳಗ್ಗೆ ಹೊತ್ತು ಫುಲ್ ಟೈಮ್ ಇರಲ್ಲ ನಿಮಗೆ, ಕೇವಲ 15-20 ನಿಮಿಷ ಇರುತ್ತೆ. ಅಷ್ಟರಲ್ಲಿ ಏನಾದರೂ ಬೇಗ ರೆಡಿ ಮಾಡಬೇಕು ಅಂದರೆ ಇದು ದಿಢೀರ್ ಅಂತ ಆಗುತ್ತೆ. ಸಖತ್ ಈಸಿ ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋದು, 2 ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಲೋಟದಲ್ಲಿ ನಾನು ಹೆಸರುಬೇಳೆ ಮತ್ತು ಅಕ್ಕಿನ ತೊಗೊತಾ ಇದ್ದೀನಿ. ಇದು ಒಂದು 100 ಗ್ರಾಮ್ ಕರೆಕ್ಟಾಗಿ ಹಿಡಿಯುತ್ತೆ ಅಷ್ಟು. 4 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ. ಸೊ ನಾನು ಲೋಟದ ಅಳತೆ ತೋರಿಸ್ದೆ ಅಲ್ವಾ, ಅದರಲ್ಲೇ ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿ, 1 ಲೋಟ ಹೆಸರುಬೇಳೆ, 100 ಗ್ರಾಮ್ ಆಗುತ್ತೆ ಸಪ್ರೇಟಾಗಿ. 100 ಗ್ರಾಮ್ ಆಗುವಷ್ಟು ಹಸಿ ಬಟಾಣಿ, 1 ಕಟ್ ಫುಲ್ಲು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಇದು ಒಗ್ಗರಣೆಗೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲುಪ್ಪು. 1 ಕುಕ್ಕರ್ ಇಟ್ಕೊಂಡು ನಾನು ಅದಕ್ಕೆ ಅಡುಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ನಾನು ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರ್ತೀವಿ, ಈರುಳ್ಳಿ ಎಲ್ಲ ಹಾಕಿ ಒಂದು ಮಿಕ್ಸ್ ಕೊಡಬೇಕು. ಇದು ತುಂಬ ಹೊತ್ತು ಬೇಯಬೇಕು ಅನ್ನೋದೇನಿಲ್ಲ. ನೀವೆಲ್ಲ ಒಂದೇ ಸತಿ ಹಾಕಿ ಕೂಗ್ಸಿದ್ರೂ ಟೇಸ್ಟ್ ಅದೇ ಥರ ಇರುತ್ತೆ, ಏನು ಡಿಫ್ರೆನ್ಸ್ ಬರಲ್ಲ. ನಾನು ಈರುಳ್ಳಿ ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅದಕ್ಕೇ ನಾನು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಪಾಲಕ್ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು ಸೇರಿಸ್ಕೊಂಡ್ಮೇಲೆ ಒಂದು 2 ನಿಮಿಷ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಒಂಚೂರು ಮಿಕ್ಸ್ ಮಾಡ್ಕೊಬೇಕು, ಫ್ರೈ ಮಾಡ್ಕೊಬೇಕು. ಇದು ಪಾಲಕ್ ಸೊಪ್ಪು ಬೇಯೋ ಅಷ್ಟರಲ್ಲಿ ನಾನು ಏನು ಲೋಟದಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆ ತೊಗೊಂಡಿದ್ದೀನೋ, 2 ಲೋಟ ಅಕ್ಕಿ ಮತ್ತು ಹೆಸರುಬೇಳೆ ತೊಗೊಂಡಿದ್ದು 6 ಲೋಟದಷ್ಟು ನೀರನ್ನ ಕುದಿಸ್ಕೊತಾ ಇದ್ದೀನಿ. ಸೊ ಅದೇ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವೋ ಅದಕ್ಕೆ ಖಾರದ ಪುಡಿ, ಗರಂ ಮಸಾಲ, ಅರಿಶಿನದ ಪುಡಿ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ಈಗ ನೋಡಿರ್ಬೋದು ನೀವು, ಸ್ವಲ್ಪ ಪಾಲಕ್ ಸ್ವಲ್ಪ ಮೆತು ಆಗಿದೆ. ಈಗ ಅದಕ್ಕೆ ನಾವು ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಹೆಸರುಬೇಳೆ ಮತ್ತು ಅಕ್ಕಿನ ನಾನು ಡೈರೆಕ್ಟ್ ತೊಳೆದು ಹಾಗೆ ಹಾಕ್ಕೊತಾ ಇದ್ದೀನಿ. ನೆನೆಸ್ಬೇಕು ಅಂತ ಆ ಥರದ್ದೆಲ್ಲ ಏನಿಲ್ಲ, ಡೈರೆಕ್ಟಾಗಿ ಹಾಕೊಬೋದು. ಅದೆಲ್ಲ ಹಾಕಿದ್ಮೇಲೆ ಒಂದು ಮಿಕ್ಸ್ ಕೊಡಬೇಕು. ನನಗೆ ಸ್ವಲ್ಪ ಟೈಮ್ ಇರೋದ್ರಿಂದ ನಾನು ಈರುಳ್ಳಿ ಆಮೇಲೆ ಟೊಮೆಟೊ ಎಲ್ಲ ಹಾಕಿ ವೆಯ್ಟ್ ಮಾಡಿದೆ, ಅದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ನೀವೆಲ್ಲ ಡೈರೆಕ್ಟಾಗಿ ಕೂಡ ಹಾಕೊಬೋದು. ಈಗ ಬಿಸಿ ನೀರು ಏನಿದೆಯೋ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡಾದಮೇಲೆ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಈ ಥರ ಒಂದು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು 2 ವಿಷಲ್ಸ್ ತೊಗೊಂಡಿದ್ದೀನಿ. ನಾನು ಹೀಗೆ ಚೆಕ್ ಮಾಡೋದು ವಿಷಲ್ ಹೋಗಿದೆಯಾ ಇಲ್ವಾ ಅಂತ, ಬಿಕಾಸ್ ನಂಗೆ ಹಾಗೆ ತೆಗಿಯೋಕ್ಕೆ ಭಯ ಆಗುತ್ತೆ, ಅದಕ್ಕೋಸ್ಕರ. ಸೊ ತೆಗೆದ್ಮೇಲೆ ನೋಡಿ ಈ ಥರ ಆಗಿದೆ. ಪರ್ಫೆಕ್ಟ್ ಕಿಚಡಿ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಾಗ ನೋಡ್ಬೋದು. ನಿಮಗಿನ್ನ ಸ್ವಲ್ಪ ತೆಳು ರನ್ನಿಂಗ್ ಟೆಕ್ಸ್ಚರಲ್ಲಿ ಇರಬೇಕು ಅಂದರೆ ಈಗ ನೀವು ಈ ಹಂತದಲ್ಲಿ ಬಿಸಿ ನೀರು ಸೇರಿಸ್ಕೊಬೋದು. ಬಿಸಿ ನೀರು ಸೇರಿಸ್ಕೊಂಡ್ರೇ ಆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ತಣ್ಣೀರು ಸೇರಿಸ್ಕೊಂಡಾಗ ಏನೋ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ, ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್. ಎಲ್ಲ ಒಟ್ಟಿಗೆ ಹಾಕಿನೂ ಒಂದೇ ಟೈಮ್ ಕೂಗಿಸ್ಬೋದು, ಸೇಮ್ ಟೇಸ್ಟ್ ಬರುತ್ತೆ, ಬೇಗ ಆಗುತ್ತೆ, ದಿಢೀರ್ ಅಂತ ಮಾಡ್ಬೋದು. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ.
ಇದು ನಾನು ಮಾಡಿರೋ ಅಳತೆ ಬಂದು 4 ಜನಕ್ಕೆ ಪರ್ಫೆಕ್ಟಾಗಿ ಸಾಲತ್ತೆ.